ಹೆಲೋ ನಮಸ್ಕಾರ. ನಾವು ನಿಮ್ಮ ಹತ್ರ ಶ್ರೀ ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ನಮ್ಮ ಮೈಸೂರಿನ ಲಲಿತಾದ್ರಿ ನಗರಲ್ಲಿ ಒಂದೊಳ್ಳೆ ಪೆಟ್ಟಿತಕ್ಕೆ ಗಿಫ್ಟ್ ಹೌಸ್ ಅನ್ನೋಕ್ಕಿದ್ರ ಅಂತವ್ರಿಗೆ ಹೇಳ್ತಾರೆ ಈ ಬ್ಯೂಟಿಫುಲ್ ಆಗಿ ಹೊಸ ಮನೆ ಕಂಡಿವಿ. ಬನ್ನಿ ಈ ಮನೆ ಕಂಪ್ಲೀಟ್ ಹೋಗ್ದವ್ರು ಮಾಡಿಸ್ತೀನಿ. ಮನೆ ಒಳಗೆ ಹೋಗೋದಕ್ಕಿಂತ ಮೊದಲು ನೀವೇ ಇಲ್ಲಿ ನೋಡ್ತಿರ್ಬೋದು. ಮನೆ ಮುಂದೆ ಏಟಿಲ್ಲ ಹಂಗೋ ತಾನ ಆರಾಮತ್ತೆ ಇಲ್ಲಿ ಪಾರ್ಕ್ ಹಾಕೋದು. ಹಾಗೆ ನೀವು ಇಲ್ಲಿ ಇರ್ತಿರ್ಬೋದು. ಹಾಗೆ ನೀವು ಮನೆ ಮುಂದೆ ಕೂಡ ನೋಡ್ತಿರ್ಬೋದು 30 ಫೀಟ್ ರೋಡ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಒಳಗಡೆ ಹೇಗಿರುತ್ತೆ ನೋಡೋಣ. ಹಾಗೆ ಈ ಮನೆಯ ಫೇಸಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಮನೆ ಬಂದು ನಾರ್ತ್ ಫೇಸಿಂಗ್ ಸೈಟ್ ಆಗಿದೆ. ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಆಗಿದೆ. ಇನ್ನು ಈ ಗೇಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಗೇಟ್ ನ ಕಂಪ್ಲೀಟ್ ಆಗಿ ಅವರು MST ಇಂದ ಮಾಡುವಂತ ಗೇಟ್ ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೀವು ಗೇಟ್ ಒಳಗಡೆ ಬರ್ತಿದಂಗೆ ನೋಡ್ತಿರ್ಬೋದು. ನಿಮ್ಗೆ ಇಲ್ಲಿ ಸಂಪ್ ಕೂಡ ಕೊಟ್ಟಿದ್ದಾರೆ. ಇದು 10,000 ಲೀಟರ್ ಕೆಪಾಸಿಟಿ ಇರುತ್ತೆ ಸಂಪ್ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಒಳಗಡೆ ನೀವು ಏನಿಲ್ಲ ಅಂತ 2 ಬೈಕ್ ನಲ್ಲಿ ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗಿದೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ 1.5 ನಿಮ್ಗೆ ಸೆಟ್ ಬ್ಯಾಕ್ ನ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ ಪಕ್ಕದಲ್ಲಿ ನಿಮ್ಗೆ ಮನೆ ಬಂದ್ರು ಕೂಡ ನಿಮ್ಗೆ ಯಾವುದೇ ರೀತಿಯಾದಂತ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ಮನೆಯ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಿಮ್ಗೆ ಈ ಮನೆಗೆ ಅವರು ಬೋರ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಒಳಗಡೆ ಹೇಗಿದೆ ಅಂತ ನೋಡೋಣ. ಒಳಗೆ ಬರ್ತಿರಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತ ಮೇನ್ ಡೋರ್ ನ ಕೊಟ್ಟಿದ್ದಾರೆ. ಇದನ್ನ ಅವ್ರು ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಇಂದಾನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ನಿಮ್ಗೆ ಬಾಸ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬರ್ತಿದ್ದಕ್ಕೆ ನೀವೇ ಇಲ್ಲಿ ನೋಡ್ತಿರೋದು ಎಷ್ಟು ಸ್ಪೇಷಿಯಸ್ ಆಗಿತ್ತು ಅಂತ ಲಿವಿಂಗ್ ಹಾಲ್ ಕೊಟ್ಟಿದ್ದಾರೆ ಅಂತ. ನೀವು ಇಲ್ಲಿ ಆರಾಮಾಗಿ ನೀವು ಸೊಂಬನ ಹಾಕಿಡ್ಬೋದು. ಅಂಡ್ ಇಲ್ಲಿ ನೋಡ್ತಿರ್ತದೆ ವಿಂಡೋ ಕೂಡ ಬಿಟ್ಟಿದ್ದಾರೆ. ಇದು ಒಂದು 7 ಫೀಟ್ ವಿಂಡೋ ಆಗಿರುತ್ತೆ. ಇಲ್ಲಿಂದ ನಿಮ್ಗೆ ಗಾಳಿ ಬೆಳಗ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಒಂದು ಟಿವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ 60 ಇಂಚಸ್ ಟಿವಿನ ಆರಾಮಾಗಿ ಹಾಕ್ಬಿಡ್ಬೋದು. ಹಾಗೆ ನೀವು ಮೇಲೆ ನೋಡ್ಬೋದು ಇಲ್ಲಿ ನಿಮಗೆ POP ಇಂದ ಮಾಡುವಂತ ಪಾಲ್ಸೆಲ್ ಕೊಟ್ಟಿದ್ದಾರೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಮನೆಗೆ ಒಂದು ಡಿಫ್ರೆಂಟ್ ಲುಕ್ ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಈ ನಿಮ್ ಸ್ಟೋರೇಜ್ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ UPS ಇಟ್ಕೊಳ್ಳೋದಕ್ಕೆ ನಿಮ್ಗೆ UPS ಕಾಯಿನ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಈ ಮನೆಗೆ ಕಂಪ್ಲೀಟ್ ಆಗಿ ಇವರು ಡಾರ್ಕ್ ಟೈಮ್ ಯೂಸ್ ಮಾಡಿದ್ದಾರೆ ಅಂತಾನೆ ಕೇಳ್ಬೋದು. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಬ್ಯೂಟಿಫುಲ್ ಆಗುವಂತಹ ಕಿಚನ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಗೆ ಈ ಬ್ರೇಕ್ಫಾಸ್ಟ್ ಕೌಂಟರ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ಕಂಪ್ಲೀಟ್ ಆಗಿ ಈ ಕಿಚನ್ ಬಂದು ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಅಂಡ್ ನಿಮ್ಗೆ ಮೇಲ್ಗಡೆ ನೋಡ್ಬೋದು ನಿಮ್ಗೆ ಅವರು ಚಿಮ್ನಿಗೂ ಕೂಡ ನಿಮ್ಗೆ ಅಲ್ಲಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಅಕ್ವಾಗಾರ್ಡ್ ನ ಇಟ್ಕೊಳ್ಳೋದಕ್ಕೂ ನಿಮ್ಗೆ ಏಜ್ ಪಾಯಿಂಟ್ ಅನ್ನಕ್ಕೆ ಇಲ್ಲಿ ಇನ್ನೂ ಬಂದಿಲ್ಲ ಬಟ್ ಬರುತ್ತೆ ಮುಂದೆ. ಹಾಗೆ ನೀವು ನೋಡ್ತಿರ್ಬೋದು ಸ್ಟೋರೇಜ್ಗೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಷ್ಟು ತುಂಬಾನೇ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ನಿಮ್ಗೆ ಇಲ್ಲಿ ಏನೇ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಹಿಂದೆ ಸಿಂಕ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಇಲ್ಲಿ ಇನ್ನೂ ಕೂಡ ನಿಮ್ಗೆ ಇಲ್ಲಿ ಟ್ಯಾಪ್ಸ್ ನ ಹಾಕಿಲ್ಲ. ಇಲ್ಲಿ ಬರುವಂತ ಫಿಟ್ಟಿಂಗ್ಸ್ ಕೂಡ ನಿಮ್ಗೆ ಒನಿಡಾ ಐಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಗ್ಯಾಸ್ ಪಾಯಿಂಟ್ ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ನೀವು ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಫ್ರಿಡ್ಜ್ ಕಾಯಿನ್ ನ ಕೂಡ ಕೊಂಡಿದ್ದಾರೆ. ಈ ಮನೆಯ ಕಿಚನ್ ಹೇಗಿದೆ ಅಂತ ನೋಡಕ್ಕೆ ಬನ್ನಿ ಈ ಮನೆ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಬ್ಯೂಟಿಫುಲ್ ಆಗಿರುವಂತಹ ದೇವ್ರ ಮನೆ ಆಗಿದೆ. ಸೊ ನಿಮ್ ಮೇಲ್ಗಡೆ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತಾ ಕವಿನ್ಸ್ ಕೊಟ್ಟಿದ್ದಾರೆ ಅಂತ. ಅಂಡ್ ಇದು ಈ ಮನೆಗೆ ಒಂದು ಗುಡ್ ಲುಕ್ ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇದು ಈ ಮನೆಗೆ ಹೈಲೈಟ್ ಅಂತಾನು ಕೂಡ ಹೇಳ್ಬೋದು. ಅಲ್ಲಿ ಈಗ ನೋಡ್ತಿದ್ದೀರಾ ಈ ಮನೆಯ ದೇವ್ರ ಮನೆಗೆ ಅವರು ಕಂಪ್ಲೀಟ್ ಆಗಿ ಅವರು ಫಸ್ಟ್ ಟೇಕ್ ಇಂದ ಯೂಸ್ ಮಾಡುವಂತ ಫಸ್ಟ್ ಟೇಕ್ ಹಾಗೇನೆ ಟೆಫನ್ ಗ್ಲಾಸ್ ನ ಯೂಸ್ ಮಾಡುವಂತ ಡೋರ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆ ನೀವು ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ತಿದ್ರೆ ನಮ್ಗೆ ಸ್ಟೋರೇಜ್ ನು ಕೂಡ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಪೂಜೆ ಸಾಮಾನು ಇದ್ರೂ ಕೂಡ ನೀವು ಅಲ್ಲಿ ಒಳಗಡೆ ಇಟ್ಕೊಬಹುದು. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದೇ ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದೆ. ಈ ಬೆಡ್ರೂಮ್ ಅಲ್ಲಿ ನೀವು ಆರಾಮಾಗಿ ಏನಿಲ್ಲ ಕ್ವೀನ್ ಸೈಜ್ ಬೆಡ್ ನ ಹಾಕೊಳ್ಬಹುದು. ಹಾಗೆ ನೀವು ಮೇಲ್ಗಡೆ ನೋಡ್ತಾ ಇದ್ದಾರೆ ನಿಮ್ಗೆ ಇವರು POP ಇಂದ ಮಾಡುವಂತ ಫಾಲ್ಸ್ ಈ ರೂಮ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ನಿಮ್ಗೆ ವಾರ್ಡ್ರೋಬ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ ನೋಡೋದಕ್ಕೆ ಸ್ಟೋರೇಜ್ ಇಡೋದಕ್ಕೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಐಟಮ್ಸ್ ಇನ್ನು ಕೂಡ ಮೇಲ್ಗಡೆ ಸ್ಟೋರೇಜ್ ಮಾಡಬಹುದು. ಹಾಗೆ ಬನ್ನಿ ಈ ಮನೆಯ ಯುಟಿಲಿಟಿ ಏರಿಯಾ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಯುಟಿಲಿಟಿ ಏರಿಯಾ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆರಾಮಾಗಿ ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ವಾಶ್ರೂಮ್ ಇದೆ. ಅಂಡ್ ಅದು ಬಂದು ನಿಮ್ಗೆ ಕವರ್ನ ನಿಮ್ಗೆ ಇನ್ನು ಫಿಕ್ಸ್ ಮಾಡಿಲ್ಲ. ಅಂಡ್ ಇನ್ ಸ್ವಲ್ಪ ದಿನದಲ್ಲೇ ಅದು ಫಿಕ್ಸ್ ಆಗುತ್ತೆ. ಮೇಲ್ಗಡೆ ನೀವು ನೋಡ್ಬೋದು ನಿಮ್ಗೆ ಇಲ್ಲಿ ಬಂದು ಒನಿಡಾ IPO ಫಿಟ್ಟಿಂಗ್ಸ್ ಬರುತ್ತೆ. ಬಟ್ ಇನ್ನು ಬಂದಿಲ್ಲ, ಬರುತ್ತೆ. ಈ ಮನೆಯ ಕೆಳಗಡೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ಬನ್ನಿ ಬೇರೆ ಹೇಗಿದೆ ಅಂತ ನೋಡೋಣ. ಬೇರೆಗಡೆ ಹೋಗೋದಕ್ಕಿಂತ ಮೊದಲು ನೀವು ನೋಡ್ತಿರ್ಬೋದು ಇದನ್ನ ಅವ್ರು ಕಂಪ್ಲೀಟ್ ಆಗಿ SS ವೆಲಿಕ್ಸ್ ಹಾಗೆ ಟೆಫನ್ ಗ್ಲಾಸ್ ಮಾಡಿದ್ದಾರೆ. ಸ್ಟೆಪ್ಸ್ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಆಗಿ ಅವರು ಆಕ್ಟಿಸ್ ಕಿಟ್ ಗ್ರಾನೈಟ್ ನ ಯೂಸ್ ಮಾಡಿ ಮಾಡಿದ್ದಾರೆ. LED ಲೈಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗಲ್ಲ. ಹಾಗೆ ನಿಮಗೆ ನೋಡ್ತಿರ್ಬೋದು ನಿಮಗೆ ಈ ಒಂದು ಬ್ಯಾಂಗ್ಳೂರ್ ಮಾಲ್ ನುಕ್ಕಿ ಕಂಪ್ಲೀಟ್ ಆಗಿ ಟೈಲ್ಸ್ ಮಾಡಿದ್ರೆ ಇದು ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಲುಕ್ ನ ಪರ್ಸನ್ ಅಂತ ನೀವೇ ನೋಡ್ಬೋದು. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದೇ ಈ ಮನೆಯ ಸೆಕೆಂಡ್ ಬೆಡ್ರೂಮ್. ನಾನು ಈ ಮನೆಯ ಪ್ರತಿಯೊಂದು ಡೋರ್ ಹಾಕಿ ವಿಂಡೋಸ್ ನ ಅವರು ಫಸ್ಟ್ ಇಂದಾನೆ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀವು
ಇಲ್ಲಿ ಆರಾಮಾಗಿ ಇಲ್ಲ ಅಂತಂದ್ರು ಕಿಂಗ್ ಸೈಜ್ ಕಾಟೆ ಹಾಕಿ ಆರಾಮಾಗಿ ಆ ಕಡೆ ಈ ಕಡೆ ಓಡಾಡೋದು ಅಷ್ಟು ಸ್ಪೇಷಿಯಸ್ ಆಗಿರುವಂಥದ್ದು ಇದಾಗಿದೆ. ಅಂಡ್ ನೀವು ಮೇಲ್ಗಡೆ ಕೂಡ ನೋಡ್ತಿರ್ಬೋದು ಟಿಗೋಪಿನ ಮಾಡ್ಬೋದ ಫಾಲ್ ಸೈಡ್ ನ ಇಲ್ಲೂ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಅವರು ಸ್ಲೈಡಿ ವಾರ್ಡ್ರೋಬ್ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಅಲ್ಲಿ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಸ್ಟೋರೇಜ್ ಇಟ್ಕೊಳ್ಳೋಕೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳೋದು. ನೀವು ಇಲ್ಲಿ ನೋಡ್ತಿರ್ಬೋದು ಈ ವಿಂಡೋ ಕೂಡ ಎಷ್ಟು ದೊಡ್ಡದಾಗಿರುವಂತ ವಿಂಡೋ ಕೊಟ್ಟಿದ್ದಾರೆ ಅಂತ. ಇಲ್ಲಿಂದ ನಿಮ್ಗೆ ಈ ರೂಮಿಗೆ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಪಕ್ಕದಲ್ಲಿ ಒಂದು ಸೀರಿಯಲ್ ನಿಮ್ಗೆ ಈ ರೂಮಿಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ, ಇನ್ನೂ ಹಾಕಿಲ್ಲ. ಅಂಡ್ ಇಲ್ಲಿ ಬರುವಂತ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ಒರಿಡಾ ಆಗಿರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಮನೆಗೆ ಯೂಸ್ ಮಾಡುವಂತ ಪ್ರತಿಯೊಂದು ಸ್ವಿಚಸ್ ಒಂದು JM ಸ್ವಿಚಸ್ ಆಗಿದೆ, ಹಾಗೇನೆ VB ಗಾರ್ಡ್ ವೈರ್ಸ್ ಆಗಿದೆ. ಬನ್ನಿ ಈ ರೂಮ್ ನ ಬಾಲ್ಕನಿ ಹೇಗಿದೆ ತೋರಿಸ್ತೀನಿ. ಇದೇ ಈ ರೂಮ್ ನ ಬ್ಯೂಟಿಫುಲ್ ಆಗಿರುವಂತ ಬಾಲ್ಕನಿ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು ನಿಮ್ಗೆ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಚಾಮುಂಡಿ ಬೆಟ್ಟದ ವ್ಯೂ ಕೂಡ ನಿಮ್ಗೆ ಸಿಗುತ್ತೆ. ಹಾಗೆ ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ಹೇಗೆ ಕಲಿಸ್ತೀವಿ. ಥರ್ಡ್ ಬೆಡ್ರೂಮ್ ನೀವು ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಶೋಕೇಸ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದು ನಿಮ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಬನ್ನಿ ಈ ಮನೆ ಥರ್ಡ್ ಬೆಡ್ರೂಮ್ ಗೆ ಹೋಗೋಣ. ಇದೇ ಮನೆಯ ಥರ್ಡ್ ಬೆಡ್ರೂಮ್. ಸೊ ಇದನ್ನು ಕೂಡ ಫಸ್ಟ್ ಗಿಂದಾನೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ನೀವು ಎದುರುಗಡೆ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಶೆಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ನೀವು ಶೋಕೇಸ್ ಐಟಮ್ಸ್ ಇಟ್ಕೊಳ್ಬಹುದು. ಇದು ಕೂಡ ಈ ರೂಮ್ಗೆ ಒಂದು ಗುಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ ಇದೇ ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಅವ್ರ ಕಡೆ ಇಲ್ಲಿ ಕಿಂಗ್ ಸೈಜ್ ಕಾರ್ನರ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ನೀವು ಮೇಲೆ ಕೂಡ ನೋಡ್ಬೋದು ನಿಮ್ಗೆ ಅವರೇ ಕೊಪ್ಪಿಯಿಂದ ಮಾಡಿರುವಂತ ಕಾಲ್ಸಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನೀವು ನೋಡ್ಕೊಳ್ಳಿ ನಿಮ್ಗೆ ಸ್ಲೈಡ್ ಇಟ್ಟಿರುವಂತ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಸ್ಟೋರೇಜ್ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತ ಸ್ಟೋರೇಜ್ಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಕೂಡ ನೀವು ನೋಡಬಹುದು 7 ಫೀಟ್ ಇರುವಂತ ರಿಗನ್ನ ಕೂಡ ಕೊಟ್ಟಿದ್ದಾರೆ. ಈ ರೂಮ್ ಅಲ್ಲೂ ಬಾರಿ ಬೇಸಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಕೂಡ ನೀವು ನೋಡಬಹುದು ಇದು ಈ ರೂಮ್ ನ ಅಟ್ಯಾಚ್ ವಾಶ್ರೂಮ್ ಆಗಿದೆ. ಇಲ್ಲಿ ಕೂಡ ಕಮೋಡ್ ಬರುತ್ತೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಒರಿಡಾ ಐಬ್ಯೂ ಫಿಟ್ಟಿಂಗ್ಸ್ ಬರುತ್ತೆ. ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನೋಡ್. ಇದು ಈ ಮನೆಯ ಟೆರಸ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಅವರೇ ನಿಮ್ಗೆ ಬಟ್ಟೆ ಒಗೆದಕ್ಕೆ ಕಲ್ಲ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನೀವು ನೋಡ್ತಿರ್ಬೋದು ನಿಮ್ಗೆ ಅಲ್ಲಿ 750 ಲೀಟರ್ ಕೆಪಾಸಿಟಿ ಇಡುವಂತ ಟ್ಯಾಂಕ್ ಕೂಡ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ಬಟ್ಟೆ ಒಣಗೋದಕ್ಕೆ ನಿಮ್ಗೆ ಟೀ ಸ್ಟ್ಯಾಂಡ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯ ಕಂಪ್ಲೀಟ್ ಆಗಿ ಅವರು 9 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿದ್ದಾರೆ. ಅಂಡ್ ಪೇಂಟ್ ವಿಷಯಕ್ಕೆ ಬಂತು ಅಂತ ಅಂದ್ರೆ ಏಷ್ಯನ್ ಪೇಕ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಸಿಮೆಂಟ್ ವಿಷಯಕ್ಕೆ ಬಂದ್ವಿ ಅಂತ ಅಂದ್ರೆ ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಇದು ಈ ಮನೆಯ ಅಬಿಲಿಟೀಸ್ ನೋಡೋದಾದ್ರೆ ಈ ಮನೆಯ ನಿಯರ್ ಅಲ್ಲಿ ನಿಮ್ಗೆ ಮಾರಲ್ PU ಕಾಲೇಜ್ ಹಾಗೇನೆ ಕಾವೇರಿ ಹಾಸ್ಪಿಟಲ್ ಇದೆ. ಇನ್ನು ಡೈಲಿ ಎಸೆನ್ಷಿಯಲ್ ಐಟಮ್ಸ್ ಏನಾದ್ರು ಬೇಕು ಅಂತಂದ್ರೆ ನಿಮ್ಗೆ ನಿಯರ್ಲಿ 500 ಮೀಟರ್ಸ್ ಅಲ್ಲಿ ನಿಮ್ಗೆಲ್ಲ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಫೆಸಿಲಿಟೀಸ್ ನ ಕೊಟ್ಟು ಈ ಮನೆಯಲ್ಲ ಕೋಟ್ ಮಾಡ್ತಿರುವಂತ ಪ್ರೈಸ್ ಬಂದು ನಿಮ್ಗೆ 98 ಲ್ಯಾಕ್ ಆಗಿದೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆಯನ್ನ ನಿಮ್ಗೆ ಇಷ್ಟ ಆಗಿರೋ ಸ್ಕ್ರೀನ್ ಮೇಲೆ ಕಾಣಿಸೋ ನಮಗೆ ಕಾಲ್ ಮಾಡಿ ನಮ್ಮ ಆಫೀಸ್ಗೆ ಕೂಡ ನೀವು ಬಂದು ಬುಕ್ ಮಾಡ್ಕೊಬಹುದು. ನಮ್ ಕಡೆಯಿಂದ ನಿಮ್ಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದು ರಾಮಸ್ವಾಮಿ ಸರ್ಕಲ್ ನಲ್ಲಿ. ಇದೇ ರೀತಿ ಮುಂದೆ ಹೆಚ್ಚಿನ ಪ್ರಾಪರ್ಟೀಸ್ ಗಳನ್ನ ತರ್ತಾ ಇರ್ತೀವಿ. ಅಲ್ಲಿ ತನಕ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.